ಹಾಯ್ ಫ್ರೆಂಡ್ಸ್, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಹಾಗೆ ಇತರ ವಿವಿಧ ಇಲಾಖೆಯಲ್ಲಿ ನೇಮಕಾತಿ ನಡೆಯಲಿದ್ದು 10ನೇ 12ನೇ ತರಗತಿ ಅದೇ ರೀತಿ ITI ಮಾಡಿದವರಿಗೆ ಇದು ಒಂದು ಒಳ್ಳೆಯ ಅವಕಾಶ ಆಗಿದೆ. ಯಾವ ಎಲ್ಲ ಇಲಾಖೆಗಳಲ್ಲಿ ಹುದ್ದೆಗಳು ಖಾಲಿ ಇದೆ, ಯಾವ ರೀತಿ ನೀವು ಅಪ್ಲೈ ಮಾಡಬೇಕು, ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೀನಿ. ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಯಾರೆಲ್ಲ ನನ್ನ ಚಾನೆಲ್ ಹೊಸದಾಗಿ ನೋಡೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ನೋಡಿ, ಈಗ ಮೊದಲನೇದಾಗಿ ನಾವು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಹುದ್ದೆಗಳ ಬಗ್ಗೆ ಮಾಹಿತಿಯನ್ನು ನೀಡುತ್ತೇನೆ. ಒಟ್ಟು ಇಲ್ಲಿ 2964 ಹುದ್ದೆಗಳು ಖಾಲಿ ಇದ್ದು ಸರ್ಕಲ್ ಬೇಸ್ಡ್ ಆಫೀಸರ್, ಸರ್ಕಲ್ ಆಧಾರಿತ ಅಧಿಕಾರಿ ಹುದ್ದೆಗಳಾಗಿದ್ದು ಆಲ್ ಓವರ್ ಇಂಡಿಯಾದಲ್ಲಿ ಈ ಒಂದು ಹುದ್ದೆ ಖಾಲಿ ಇದೆ. ಆಸಕ್ತ ಮತ್ತು ಅರ್ಹ ಅಭ್ಯರ್ಥಿಗಳು ಅರ್ಜಿಯನ್ನು ಆನ್ಲೈನ್ ಮೂಲಕ ಸಲ್ಲಿಸಬೇಕು. ಡಿಸ್ಕ್ರಿಪ್ಷನ್ನಲ್ಲಿ ನಾನು ಲಿಂಕನ್ನು ನೀಡುತ್ತೇನೆ. ನೀವು ಅಲ್ಲಿಂದ ಡೈರೆಕ್ಟ್ ಕ್ಲಿಕ್ ಮಾಡಿ ನಿಮ್ಮ ಒಂದು ಅಪ್ಲಿಕೇಶನನ್ನು ನೀವು ಹಾಕಬಹುದು. ಸಂಬಳದ ವಿವರ ನೋಡುವುದಾದರೆ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಪ್ರತಿ ತಿಂಗಳು 85,920 ರೂಪಾಯಿ ಸಂಬಳ ನೀಡಲಾಗುವುದು. ಹುದ್ದೆಗಳ ಒಂದು ವಯಸ್ಸಿನ ಮಿತಿ ನೋಡುವುದಾದರೆ ಒಟ್ಟು ಇಲ್ಲಿ 2964 ಹುದ್ದೆ ಖಾಲಿ ಇದ್ದು ವಯಸ್ಸಿನ ಮಿತಿ ಕನಿಷ್ಠ 21 ವರ್ಷ ಆಗಿರಬೇಕು, ಗರಿಷ್ಠ 30 ವರ್ಷ ಆಗಿರಬೇಕು. ಶೈಕ್ಷಣಿಕ ಅರ್ಹತೆ ನೀವು ಯಾವುದಾದರೂ ಪದವಿ ಡಿಗ್ರಿಯನ್ನು ನೀವು ಪಡೆದಿರಬೇಕು. ಆಯ್ಕೆ ವಿಧಾನ ಲಿಖಿತ ಪರೀಕ್ಷೆ ಮತ್ತು ಸಂದರ್ಶನದ ಮೂಲಕ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಲಾಗುವುದು. ಅರ್ಜಿ ಶುಲ್ಕ ಸಾಮಾನ್ಯ EWS OBC ಅಭ್ಯರ್ಥಿಗಳಿಗೆ 750 ರೂಪಾಯಿ ಅರ್ಜಿ ಶುಲ್ಕವನ್ನು ನೀವು ಪಾವತಿಸಬೇಕು. SC ST PWD ಅಭ್ಯರ್ಥಿಗಳಿಗೆ ಯಾವುದೇ ರೀತಿಯ ಅರ್ಜಿ ಶುಲ್ಕ ಇರುವುದಿಲ್ಲ. ಅರ್ಜಿ ಸಲ್ಲಿಸಲು ಪ್ರಾರಂಭದ ದಿನಾಂಕ ಜೂನ್ 21ನೇ ತಾರೀಕಿನಿಂದ ನೀವು ಕೊನೆಯ ದಿನಾಂಕ ಜೂನ್ 30ನೇ ತಾರೀಕಿನವರೆಗೆ ನೀವು ಅರ್ಜಿಯನ್ನು ಸಲ್ಲಿಸಬಹುದು. ಕೇವಲ 9 ದಿನ ಅಷ್ಟೇ ಅವಕಾಶ ಮಾಡಿಕೊಟ್ಟಿದ್ದಾರೆ. ಸೊ ಯಾರೆಲ್ಲ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಕೆಲಸ ಮಾಡಲು ಆಸಕ್ತ ಇದ್ದೀರಿ ಬ್ಯಾಂಕ್ನಲ್ಲಿ, ಸೊ ಅಂಥವರು ನೀವು ಇಲ್ಲಿ ನೀಡಿರುವ ವೆಬ್ಸೈಟ್ sbi.co.in ಈ ಒಂದು ವೆಬ್ಸೈಟಿಗೆ ಹೋಗಿ ನೀವು ಅರ್ಜಿಯನ್ನು ಸಲ್ಲಿಸಬಹುದು. ಡಿಸ್ಕ್ರಿಪ್ಷನ್ನಲ್ಲಿ ನಾನು ಲಿಂಕನ್ನು ನೀಡುತ್ತೇನೆ, ಅಲ್ಲಿಂದ ನೀವು ಅರ್ಜಿಯನ್ನು ಸಲ್ಲಿಸಬಹುದು. ನೆಕ್ಸ್ಟ್, ಇನ್ನೊಂದು ಇಲಾಖೆಯಲ್ಲಿ ಹುದ್ದೆಗಳು ಖಾಲಿ ಇದೆ. ನ್ಯೂಕ್ಲಿಯರ್ ಪವರ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಲಿಮಿಟೆಡ್ನಲ್ಲಿ 337 ಹುದ್ದೆ ಇಲ್ಲಿ ಖಾಲಿ ಇದ್ದು ಹುದ್ದೆಗಳ ಹೆಸರು ಅಪ್ರೆಂಟಿಸ್ ಹುದ್ದೆಗಳಾಗಿದ್ದು ಉದ್ಯೋಗದ ಸ್ಥಳ ತಮಿಳುನಾಡಿನಲ್ಲಿ ಇರುತ್ತದೆ. ಆಸಕ್ತ ಮತ್ತು ಅರ್ಹ ಅಭ್ಯರ್ಥಿಗಳು ಅರ್ಜಿಯನ್ನು ಆನ್ಲೈನ್ ಮೂಲಕ ಸಲ್ಲಿಸಬೇಕು. ಸಂಬಳದ ವಿವರ ಪ್ರತಿ ತಿಂಗಳು 7,700ರಿಂದ 9,000 ರೂಪಾಯಿವರೆಗೆ ನಿಮಗೆ ಸಂಬಳ ಸ್ಟೈಪಂಡ್ ಅಂತ ಹೇಳುತ್ತಾರೆ, ಸೊ ಅದನ್ನು ನೀಡುತ್ತಾರೆ. ಹುದ್ದೆಗಳ ವಿವರ ಟ್ರೇಡ್ ಅಪ್ರೆಂಟಿಸ್ 122 ಹುದ್ದೆ, ಡಿಪ್ಲೊಮಾ ಅಪ್ರೆಂಟಿಸ್ 94 ಹುದ್ದೆ, ಪದವೀಧರ ಅಪ್ರೆಂಟಿಸ್ 121 ಹುದ್ದೆ ಇಲ್ಲಿ ಖಾಲಿ ಇದೆ. ವಯಸ್ಸಿನ ಮಿತಿ ನೀವು ಇದಕ್ಕೆ 10ನೇ ತರಗತಿ ಪಾಸಾದ ಅಭ್ಯರ್ಥಿಗಳು ಕೂಡ ಈ ಒಂದು ಹುದ್ದೆಗೆ ನೀವು ಅರ್ಜಿಯನ್ನು ಸಲ್ಲಿಸಬಹುದು. ಶೈಕ್ಷಣಿಕ ಅರ್ಹತೆ ಟ್ರೇಡ್ ಅಪ್ರೆಂಟಿಸ್ ಇದಕ್ಕೆ ನೀವು ITI ಆಗಿರಬೇಕು. ಡಿಪ್ಲೊಮಾ ಅಪ್ರೆಂಟಿಸಿಗೆ ನೀವು ಡಿಪ್ಲೊಮಾ, ಅದೇ ರೀತಿ ಪದವೀಧರ ಅಪ್ರೆಂಟಿಸಿಗೆ BA BSc BCom. ಇಲ್ಲಿ ನೀವು ಟ್ರೇಡ್ ಅಪ್ರೆಂಟಿಸಿಗೆ 10ನೇ ತರಗತಿ ಅದರ ಜೊತೆ ನೀವು ಸಂಬಂಧಪಟ್ಟ ಒಂದು ಟ್ರೇಡಿನಲ್ಲಿ ITI ಕೂಡ ಮಾಡಿರಬೇಕು. ಆಯ್ಕೆ ವಿಧಾನ ಇದಕ್ಕೆ ಯಾವುದೇ ರೀತಿಯ ಒಂದು ಲಿಖಿತ ಪರೀಕ್ಷೆ ಇರುವುದಿಲ್ಲ. ನೀವು ಪಡೆದಂಥ ಅಂಕಗಳ ಆಧಾರದ ಮೇಲೆ ಮೆರಿಟ್ ಪಟ್ಟಿ ತಯಾರಿಸಿ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡುತ್ತಾರೆ. ಅರ್ಜಿ ಸಲ್ಲಿಸುವ ವಿಳಾಸ ನೀವು ಇಲ್ಲಿ ನೋಡಬಹುದು. ಅರ್ಜಿಯನ್ನು ನೀವು ಆಫ್ಲೈನ್ ಮೂಲಕ ಸಲ್ಲಿಸಬೇಕು. ಇಲ್ಲಿ ನೀಡಿರುವ ವಿಳಾಸ ಹಿರಿಯ ವ್ಯವಸ್ಥಾಪಕರು, ಕೊಡಂ ಪರಮಾಣು ವಿದ್ಯುತ್ ಯೋಜನೆ, ಭಾರತೀಯ ಪರಮಾಣು ವಿದ್ಯುತ್ ನಿಗಮ ಲಿಮಿಟೆಡ್, ಕೊಡಂಕುಳ ಅಂಚೆ ಕಚೇರಿ, ರಾದಂಪುರಂ ತಾಲೂಕು, ತಿರುವನಳ್ಳಿ ಜಿಲ್ಲೆ, ತಮಿಳುನಾಡು 627106. ಇಲ್ಲಿ ನೀವು ಇಲ್ಲಿ ವಿಳಾಸ ನೀಡಿದ್ದಾರೆ. ಈ ವಿಳಾಸದಲ್ಲಿ ನಿಮ್ಮ ಡಾಕ್ಯುಮೆಂಟನ್ನು ನೀವು ಬೈ ಪೋಸ್ಟ್ ಅಥವಾ ಖುದ್ದಾಗಿ ನೀವು ಸಲ್ಲಿಸಬೇಕು. ಆಫ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಲು ಪ್ರಾರಂಭದ ದಿನಾಂಕ ಜೂನ್ 20ನೇ ತಾರೀಕಿನಿಂದ ಕೊನೆಯ ದಿನಾಂಕ ನೀವು ಜುಲೈ 21, 2025 ನೀವು ಅರ್ಜಿಯನ್ನು ಸಲ್ಲಿಸಬೇಕು. ಹೆಚ್ಚಿನ ಮಾಹಿತಿಗಾಗಿ ನೀವು ಇಲ್ಲಿ ನೀಡಿರುವ ವೆಬ್ಸೈಟ್
npcil.nic.in ಈ ಒಂದು ವೆಬ್ಸೈಟಿಗೆ ಹೋಗಿ ನೀವು ಹೆಚ್ಚಿನ ಮಾಹಿತಿಯನ್ನು ಪಡೆಯಬಹುದು. ಎರಡೂ ಲಿಂಕನ್ನು SBI ಮತ್ತು ಈ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕುತ್ತೇನೆ. ಅಲ್ಲಿಂದ ನೀವು ಕ್ಲಿಕ್ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡೆಯಬಹುದು. ಏನಾದರೂ ಡೌಟ್ ಇದ್ದರೆ ನೀವು ಕಮೆಂಟ್ ಸೆಕ್ಷನಲ್ಲಿ ಕೇಳಬಹುದು.